ರಾಜಧಾನಿಯಲ್ಲಿ ರಾಜ್ಯ ರಾಜಕಾರಣ ಪ್ರಧಾನಿ ಎದುರು ಬಿಜೆಪಿ ನಾಯಕರ ಪರೇಡ್ ಇಂದು ರಾಷ್ಟ್ರಪತಿಗೆ ದೂರು. ರಾಜ್ಯ ರಾಜಕೀಯ ಮತ್ತಷ್ಟು ಬಿಗಡಾಯಿಸಿದೆ. ರಾಷ್ಟ್ರಪತಿ ಆಳ್ವಿಕೆಗೆ ರಾಜ್ಯಪಾಲರು ಶಿಫಾರಸು ಮಾಡಿದ್ದಾರೆ. ಇದನ್ನು ಖಂಡಿಸಿ ಎಲ್ಕೆ ಅಡ್ವಾಣಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಪ್ರಧಾನಿಗೆ ದೂರನ್ನು ನೀಡಿದ್ದಾರೆ. ಇಂದು ರಾಷ್ಟ್ರಪತಿಗಳ ಮುಂದೆ ಸಿಎಂ ಸೇರಿದಂತೆ ಇಡೀ ಶಾಸಕರು, ಪಕ್ಷದ ಮುಖಂಡರು ಪರೇಡ್ ನಡೆಸಲಿದ್ದಾರೆ. ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಿದ್ದಾರೆ, ಅವರನ್ನ ಹಿಂದಕ್ಕೆ ಕರೆಸಿಕೊಳ್ಳಿ ಅಂತ ಬಿಜೆಪಿ ನಾಯಕರು ಬಿಗಿಪಟ್ಟು ಹಿಡಿದಿದ್ದಾರೆ. ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಕಿರುಕುಳ ನೀಡುತ್ತಿದ್ದಾರೆ. ಆಡಳಿತದ ಪ್ರತಿ ಹಂತದಲ್ಲೂ ರಾಜ್ಯಪಾಲರು ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಈ ಸಂಬಂಧ ನಿನ್ನೆ ಪಕ್ಷದ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ನೇತೃತ್ವದ ನಿಯೋಗ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಭೇಟಿ ಮಾಡಿದೆ. ರಾಜ್ಯಪಾಲರು ಕಳುಹಿಸಿರುವ ವರದಿಯನ್ನ ಅಂಗೀಕರಿಸಬಾರದು ಅಂತ ಪ್ರಧಾನಿಗೆ ಅಡ್ವಾಣಿ ನಿಯೋಗ ದೂರು ನೀಡಿದೆ. जो साधारण राज्यपाल का कर्तव्य है कि कभी भी अगर मुख्यमंत्री विधानसभा का अधिवेशन बुलाने के लिए कहे तो उसे बुलाना है, वो इनकार नहीं कर सकता. हम आपसे दूसरी मांग ये करने आए हैं कि जल्दी से जल्दी उनको रिकॉल करने की प्रक्रिया शुरू की जाए, उनको रिकॉल किया जाए. ನಿಯೋಗದ ಮನವಿ ಆಲಿಸಿದ ಪ್ರಧಾನಿ ಸಿಂಗ್ ಯಾವುದೇ ಕಾರಣಕ್ಕೂ ಅಸಂವಿಧಾನಿಕ ನಿರ್ಧಾರ ಕೈಗೊಳ್ಳುವುದಿಲ್ಲ ಅಂತ ಭರವಸೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಸುಭದ್ರತೆ ವಿಷಯ ಸದನದಲ್ಲೇ ತೀರ್ಮಾನವಾಗಬೇಕು, ಇದಕ್ಕೆ ತಾವು ಅವಕಾಶ ಮಾಡಿಕೊಡಬೇಕು ಅಂತ ಅಡ್ವಾಣಿ ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ಸಿಎಂ ಯಡಿಯೂರಪ್ಪ ಕೂಡ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ದಾರೆ. ರಾಷ್ಟ್ರಪತಿ ಮಹೋದಯ, ನಮ್ಮ ಮೊದಲನೇದು ಇಂಥ ಬೇಜವಾಬ್ದಾರಿ ಸಂವಿಧಾನ ಬಾಹಿರವಾಗಿ ಒಂದು ರಾಜಕೀಯವಾಗಿ ಒಂದು ರೀತಿ ಎಲ್ಲದಕ್ಕೂ ಸಿದ್ಧ ಇರುವಂಥ ಈ ರಾಜ್ಯಪಾಲ ಒಂದು ಕ್ಷಣ ಕರ್ನಾಟಕದಲ್ಲಿ ಮುಂದುವರಿಬಾರದು, ವಾಪಸ್ ತಗೋಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದ ಬೇಡಿಕೆ. ಈ ಸಂಬಂಧ ಇಂದು ಬಿಜೆಪಿ ನಾಯಕರು ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದಾರೆ. ರಾಜ್ಯ ರಾಜಕೀಯ ರಾಷ್ಟ್ರಪತಿ ಅಂಗಳಕ್ಕೆ ಹೋಗುವವರೆಗೂ ಬೆಳೆದಿರುವುದು ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.